ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಟೆಕ್ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಡೆಮೋಲೆ ನೋಡಿದ್ದೀರಲ್ವ, ಈ ರೀತಿ ಒಂದು ಟ್ರೆಂಡಿಂಗ್ ಬರ್ಡ್ ಸ್ಟೇಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಕೊಡಿರ್ತೀನಿ. ಯಾವುದೇ ಶೇಕ್ ಎಫೆಕ್ಟ್ ಇರೋದಿಲ್ಲ. ಬೀಟ್ ಮಾರ್ಕ್ ಅಂದರೆ ಫುಲ್ ಪ್ರಾಜೆಕ್ಟ್ ಇರುತ್ತೆ ನಿಮಗೆ. ಒಂದೇ ಪ್ರಾಜೆಕ್ಟ್ನಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಓಕೆನಾ? ಎಲ್ಲವೂ ಕೂಡ ಇಲ್ಲಿ 3D ಪ್ರಾಜೆಕ್ಟ್ ಆಗಿರುತ್ತೆ. ಇದು 3D ಬರ್ಡೇ ಪ್ರಾಜೆಕ್ಟು. ಇದನ್ನು ನೀವು 3D ಕ್ಯಾಮ್ರಾನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಬೇಕು ಅಂತಂದರೆ ಇಲ್ಲಿ ಸೆಂಟ್ರಲ್ ನಿಮಗೆ ರೈಟ್ ಸೈಡಲ್ಲಿ ಕ್ಯಾಪ್ಚರ್ ಸಿಂಬಲ್ ಇರುತ್ತೆ. ಈ ಒಂದು ಕ್ಯಾಪ್ಚರ್ ಸಿಂಬಲ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಟ್ಯಾಪ್ ಮಾಡ್ತಿದ್ದೀನಿ. ಇಲ್ಲಿ ಟ್ಯಾಪ್ ಮಾಡಿದ ನಂತರ ಐಡ್ ಆಗಿರುತ್ತೆ ಇದು ಕ್ಯಾಮ್ರಾ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಐಡ್ ಆಗಿರೋದೇನಾಗುತ್ತೆ ಅಂದರೆ 3Dನಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ. ಇಲ್ಲಿ ನಿಮಗೆ ಈ ಒಂದು ವಿಶೇಷಲ್ಲೂ ಕೂಡ ಈ PNGನಲ್ಲೇ ಇರುತ್ತೆ, ಫಾಂಟಲ್ಲಿ ಇರೋದಿಲ್ಲ. ನೀವು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನೇಮ್ ಮಾತ್ರ ಚೇಂಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರಾಗಿಣಿಗೌಡ ಅಂತ ಇರುತ್ತೆ. ಇಲ್ಲಿ ಗ್ರೂಪ್ 2 ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮ್ ಏನಿರುತ್ತೋ ನೇಮ್ನ ನೀವು ಚೇಂಜ್ ಮಾಡ್ಕೊಬೋದು. ಯಾರ್ದು ಬರ್ಡೇ ಇರುತ್ತೋ ಅವ್ರ ನೇಮ್ನ. ಓಕೆನಾ? ನೇಮ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇನು ನೇಮ್ ಕೊಟ್ಟಿರ್ತೀನೋ ಅದನ್ನು ಡಿಲೀಟ್ ಮಾಡಿಬಿಟ್ಟು ಯಾರ್ದು ಬರ್ಡೇ ಇರುತ್ತೋ ಅವರ ಒಂದು ನೇಮನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಈ ರೀತಿ. ನಂತರ ಟಾಪಲ್ಲಿ ಇನ್ನೊಂದು ಲೇಯರ್ ಇರುತ್ತೆ, ಗೌಡ ಅಂತ. ಅದಕ್ಕೆ ಸರ್ನೇಮ್ ನಿಮ್ಗೆ ಏನು ಬೇಕು ಅದನ್ನು ಕೊಡ್ಬೋದು. ಅಥವಾ ಐಡ್ ಮಾಡ್ತೀನಿ ಅಂದರೆ ಐಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಐಡ್ ಮಾಡ್ಕೊಳ್ಳಿ. ಈ ರೀತಿ ನೇಮನ್ನು ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಮೂವ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಗ್ರೂಪ್ಸ್ಗಳು ಇರ್ತವೆ. ಗ್ರೂಪ್ಸ್ಗಳಿಗೆ ಮತ್ತು ಲೇಯರ್ಸ್ಗಳಿಗೆ ನೀವು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಯಾವ ರೀತಿ ಅಂತ ಅಂದರೆ ಇಲ್ಲಿ ನೇಮ್ ಕಂಪ್ಲೀಟ್ ಆಗಿದ ತಕ್ಷಣ ಅದರ ನೆಕ್ಸ್ಟ್ ನಿಮಗೆ ಒಂದು ಗ್ರೂಪ್ ಇರುತ್ತೆ. ಆ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ್ರಿ ಅಂದರೆ ಒಂದು PNG ಇರುತ್ತೆ. ಓಕೆನಾ? ಒಂದು ಇಮೇಜ್ ಇರುತ್ತೆ ವಿಡಿಯೋ ಕೆಳಗಡೆ, MP4 ವಿಡಿಯೋ ಕೆಳಗಡೆ. ಆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಯಾರ್ದು ಬರ್ಡೇ ಇರುತ್ತೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಿಗೆ ಬರುತ್ತೆ. ಮತ್ತೆ ಮೂವ್ ಮಾಡಿದ್ರಿ ಅಂತ ಅಂದರೆ ನೀವು ನೋಡ್ತಿರ್ಬೋದು, ನೀವು ಆ್ಯಡ್ ಮಾಡಿರುವಂಥ ಫೋಟೋ 3Dನಲ್ಲಿ ನಿಮಗೆ ಈ ರೀತಿ ಶೋ ಆಗ್ತಿರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ್ರೆ ಸೇಮ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಮಗೆ 3Dನಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೇಮ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಷ್ಟು ಗ್ರೂಪ್ಸ್ಗಳಿರ್ತಾವೋ, ಎಷ್ಟು ಲೇಯರ್ಸ್ಗಳಿರ್ತಾವೋ ಎಲ್ಲದಕ್ಕೂ ಕೂಡ ನೀವು ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ಒಂದ್ಸರಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ 3D ಬರ್ಡೇ ಸ್ಟೇಟಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.